ನಮಸ್ಕಾರ. ನಮ್ಮ ಚಾನಲ್ಗೆ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ಇವತ್ತು ದಾಳಿಂಬೆಕಾಯಿಗಳು ಎದಕ್ಕೆ ಹೊಡಿತಾವೆ, ಅವು ಯಾಕೆ ಹೊಡಿತಾವೆ, ಅದಕ್ಕೆ ಒಳ್ಳೆಯ ಕಾರಣ ಏನು ಮತ್ತು ಅದಕ್ಕೆ ಪರಿಹಾರ ಏನು ನೋಡೋಣ. ಫಸ್ಟ್ನೇದಾಗಿ ಕಾಯಿಗಳು ಒಳ್ಳೆಯ ಕಾರಣ ಅಂದ್ರೆ ನೀರಿನ ಹೆಚ್ಚು ಕಡಿಮೆ ಬಿಡೋದು. ಹೆಂಗಂದ್ರೆ ಈಗ ಫಸ್ಟಿಗೆ ನೀರು 4 ದಿವ್ಸಗೊಮ್ಮೆ ಬಿಡ್ತಿರ್ತೀರಿ, ಒಮ್ಮೆ ಬಕ್ಕಳು ಬಿಟ್ಟುಬಿಡೋದು. ಅದ್ರ ವಾರನಾಗ ಒಮ್ಮೆ ಬಿಡೋದು ತರಲ್ಲ, ವಾರಿಗೆ 4 ದಿವ್ಸ ಬಿಡೋದು. ಒಂದೇ ದಿವ್ಸ ಒಟ್ಟು ನೀರು ಬಿಟ್ಟರೆ ಕಾಯಿಗಳು ಹೊಡಿ ಸಾಧ್ಯತೆ ಭಾಳ ಇರ್ತೈತಿ. ಯಾಕಂದ್ರೆ ನೀರು ಬಿಟ್ಟು ಬಿಡೋಣ ಒಳಗಿನ ಕಾಳುಗಳು ಉಬ್ತಾವೆ, ಆದ್ರೆ ಹೊರಗಿನ ಸೊಟ್ಟಿ ಪಟ್ಟನೆ ಬೆಳ್ಯಾಕೆ ಬರಲ್ಲ. ಕಾಯಿ ಒಳಗಿನ ಬೆಳೆದಟ್ಟು ಹೊರಗಿನ ಬೆಳೆಯೋಕ್ಕಾಗಲ್ಲ, ಅದಕ್ಕೆ ಅವು ಹೊಡಿತಾವೆ. ಮತ್ತು ಇನ್ನೊಂದು ಕಾರಣ ಏನಂದ್ರೆ ಕ್ಯಾಲ್ಸಿಯಂ ಎದಕ್ಕಂದ್ರೆ ಮ್ಯಾಗಿನ ತ್ವಾಟಿ, ಅದಕ್ಕೆ ಕ್ಯಾಲ್ಸಿಯಂ ಬೇಕು. ಮ್ಯಾಗಿನ ತ್ವಾಟಿ ಬೆಳಿಲ್ಲ, ಒಳಗಿನ ಬರೀ ಕಾಳುಗಳು ಬೆಳೆದು ಅಂದ್ರೆ ಮ್ಯಾಗಿನ ತ್ವಾಟಿ ಅದಕ್ಕೆ ತೆಳ್ಳಗಾಯ್ತಂದ್ರೆ ಕ್ಯಾಲ್ಸಿಯಂ ಒಂದು ಸೂಕ್ಷ್ಮ ಪೋಷಕಾಂಶ ಇರ್ತೈತಿ, ಅದನ್ನು ಬಿಡಬೇಕಾಗೈತಿ. ಅದನ್ನು ಬಿಟ್ಟರೆ ಕಂಟ್ರೋಲ್ನಾಗ ಬರ್ಬೋದು. ಮತ್ತು ಇನ್ನೊಂದು ಕಾರಣ ಅಂದ್ರೆ ಬೋರಾನ್ ಯಾಕಂದ್ರೆ ಅದರೊಳಗೆ ಬೋರಾನ್ ಸೂಕ್ಷ್ಮ ಪೋಷಕಗಳು ಸ್ವಲ್ಪ ಕಡಿಮೆ ಪ್ರಮಾಣದಾಗ ಇರ್ತಾವೆ. ಅದು ಮ್ಯಾಗಿನ ತ್ವಾಟಿಗೆ ಪೋಷಕಾಂಶ ಒದಗಿಸ್ಕೊಡ್ತೈತಿ, ಅದನ್ನು ತಾಕತ್ತು ಮಾಡ್ತೈತಿ. ಅದು ಇರ್ಲಿಕ್ಕಂದ್ರೆ ಮ್ಯಾಗಿನ ಸೊಟ್ಟಿ ತೆಳ್ಳಗಾಗಿ ಅದು ಒಂಥರ ಹೆಂಗಂದ್ರೆ ಒಣಗ್ದಂಗೆ ಸೊಟ್ಟು ಹಾಲಕ್ಕೆ ಶುರು ಮಾಡ್ತಾವೆ. ಅದಕ್ಕೆ ಬೋರಾನ್ ಕೊಡ್ಬೇಕು. ಮ್ಯಾಗಿನ ತ್ವಾಟಿ ದಿಪ್ಪ ಆಗ್ತೈತಿ, ದಿಪ್ಪಾಗ ಒಳಗಿಂದ ಏನು ಕಾಳುಗಳು ಉಬ್ದು ಅಂದ್ರೆ ಭೀ ಮ್ಯಾಗಿನ ತ್ವಾಟಿ ದಿಪ್ಪ ಇರ್ತೈತಿ, ಅವಾಗೂ ಹೊಡಿ ಸಾಧ್ಯತೆ ಕಮ್ಮಿ ಇರ್ತೈತಿ. ಮತ್ತು ಇದು ಬಿಸಿಲು, ನಮ್ಮ ಕಡೆ ವಿಜಯಪುರ ಅಂತೂ ಸಿಕ್ಕಾಪಟ್ಟೆ ಬಿಸಿಲು ಇರ್ತೈತಿ. ಈಗಂತೂ ಬೇಸಿಗೆ ಮುಗಿದು ಹೋಯ್ತು, ಈಗ ಮಳೆಗಾಲ ಬಂದೈತಿ, ಅಂದರೂ ಬಿಸಿಲು ಭಾಳ ಐತಿ. ಬಿಸಿಲಿಗೂ ಮ್ಯಾಗಿನ ತ್ವಾಟಿ ದಿಪ್ಪ ಆಗ್ತಾವೆ. ನೀವು ಮೊದಲೇ ನೀರು ಹೆಚ್ಚು ಕಡಿಮೆ ಕೊಟ್ಟಿರ್ತೀರಿ, ನೀರು ಹೆಚ್ಚು ಕಡಿಮೆ ಕೊಟ್ಟೊಳಗೆ ಮತ್ತು ಬಿಸಿಲೇ ಇರೋದು ಮ್ಯಾಗಿನ ತ್ವಾಟಿ ಗಟ್ಟಿ ಮಾಡ್ತೈತಿ. ಒಂದು ಸಲ ತ್ವಾಟಿ ಬಿರ್ಸಾದ್ವು ಅಂದ್ರೆ ನಾವು ನೀರು ಬಿಡೋಣ ಅದು ಒಳಗಿಂದು ಕಾಳು ಉಬ್ಳಕ್ಕೆ ಶುರು ಮಾಡ್ತಾವೆ. ನೀರು ಹೇರ್ಕೊಂಡು ಮ್ಯಾಗಿನ ತ್ವಾಟಿ ಹಿಗ್ಲಕ್ಕೆ ಆಪ್ಷನ್ ಸಿಗಲ್ಲ. ಅದಕ್ಕೆ ಹಿಂಗೆ ಹಿಗ್ಗೋದು ಬಿಟ್ಟು ಅದು ಹಿಂಗೆ ಬಿರುಕಲು ಬಿಟ್ಟುಬಿಡ್ತೈತಿ. ಬಿಡ್ತಂದ್ರೆ ಅಲ್ಲಿ ಕಾಯಿ ಹೊಡಿತಾವೆ. ಕಾಯಿ ಹೊಡೆದು ಅಂದ್ರೆ ಹುಳ ಗಿಳ ಆಗಿ ಕಾಯಿ ಕೆಡಕ್ಕೆ ಶುರು ಮಾಡ್ತಾವೆ. ಅವಂದು ನೀರು ಬರೋಬ್ಬರಿ ಬಿಡ್ರಿ ಟೈಮಿಂಗ್. 2 ದಿವ್ಸ ಬಿಡ್ತಿರೋ, 1 ದಿವ್ಸ ಬಿಟ್ಟು 1 ದಿವ್ಸ ಬಿಡ್ತಿರೋ, ಬರೋಬ್ಬರಿ ಟೈಮಿಂಗ್ ಬರೋಬ್ಬರಿ ಇರ್ಬೇಕು. ಮತ್ತು ಕ್ಯಾಲ್ಸಿಯಂ ಮತ್ತು ಬೋರಾನ್ ಮತ್ತು ಬಿಸಿಲು ಕಾಯ್ಕೊರಿ. ಅದಕ್ಕೆ ಮ್ಯಾಗ ಹೊಚ್ಚರು ಮಾಡಿರಿ, ಇಲ್ಲಕಂದ್ರೆ ಪೇಪರ್ ಹಾಕಿರಿ, ಹೆಂಗಾರೆ ಮಾಡಿ ಬಿಸಿಲು ತೆಳ್ಳಗೆ ನೋಡ್ಕೊರಿ. ನಮಸ್ಕಾರ.